ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಪಂಚ ಪ್ರಳಯ ಅನ್ನೋದು ಯಾವಾಗ ಆಗುತ್ತೆ ಅಂತ ಯಾರಾದರೂ ಕೇಳಿದರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಗೊಂಡಾಗ ಅಂತ ನೀವು ಧೈರ್ಯವಾಗಿ ಹೇಳ್ಬಿಡಬಹುದು. ಯಾಕೆಂದರೆ ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಈಜಿಪ್ಟಲ್ಲಿ ನಡೆಸಿ ಹೋದ ಕಾಮಿಡಿ ಶೋ ಫ್ಲಾಪ್ ಆಗ್ತಾ ಇದೆ. ಇಸ್ರೇಲ್ ಮತ್ತೆ ಗಾಜಾದ ಮೇಲೆ ದಾಳಿ ಮಾಡಿದೆ. ಅದಕ್ಕೂ ಮೊದಲು ಇಸ್ರೇಲ್ ದಾಳಿ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಗಾಜಾದ ಹಮಾಸ್ ಕೂಡ ಮಾಡಿದೆ. ಇನ್ನು ಟ್ರಂಪ್ ಈಗಲೂ ಕೂಡ ಗಾಜಾದಲ್ಲಿ ಶಾಂತಿ ನೆಲೆಸಿದೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಅವ್ರ ಪ್ರಕಾರ ಇದು ಹಮಾಸ್ ಮಾಡಿದ ದಾಳಿ ಅಲ್ಲ, ಎರಡೂ ಕಡೆಗಳಲ್ಲಿ ಕೆಲ ಅಸಮಾಧಾನಿತ ಆತ್ಮಗಳಿವೆ, ಅವು ದಾಳಿ ಮಾಡ್ಕೊಳ್ತಾ ಇವೆ. ಆದರೆ ಈ ದಾಳಿ ಸುಮಾರು 45ಕ್ಕೂ ಹೆಚ್ಚು ಮಂದಿಯ ಪ್ರಾಣ ತೆಗೆದಿದ್ದು 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಅಲ್ ಜಜೀರಾ ಕದನ ವಿರಾಮ ಘೋಷಣೆಯ ನಂತರ ಇಲ್ಲಿವರೆಗೆ 97 ಮಂದಿ ಪ್ಯಾಲೆಸ್ತೀನಿಯರು ಸಾವಿಗೀಡಾಗಿದ್ದಾರೆ, 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಬರಿತಾ ಇದೆ. ಹಾಗಾದ್ರೆ ಮತ್ತೇನಾಯ್ತು ಗಾಜಾ ಇಸ್ರೇಲ್ ನಡುವೆ? ಬನ್ನಿ ನೋಡೋಣ. ಗೆಳೆಯರೆ, ಗಾಜಾದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಕಾರಣಕ್ಕೆ ಮೊನ್ನೆ ಇಸ್ರೇಲ್ ಹಾಗೂ ಗಾಜಾ ನಡುವೆ ಈಜಿಪ್ಟ್ ಮತ್ತು ಕತಾರ್ಗಳ ಮಧ್ಯಸ್ಥಿಕೆಯಲ್ಲಿ ಸುತ್ತಮುತ್ತಲಿನ ಇಸ್ಲಾಮಿಕ್ ದೇಶಗಳ ಇಮಾಮಿಯತ್ನ ಅಡಿಯಲ್ಲಿ ಅಮೆರಿಕ ಶಾಂತಿ ಸಂಧಾನವನ್ನು ಮಾಡಿಸಿತು. ಅದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದವು. ಅದರ ವಿಜಯೋತ್ಸವವನ್ನು ಕೂಡ ಈಜಿಪ್ಟಲ್ಲಿ ಆಚರಿಸಲಾಯಿತು. ಅಮೆರಿಕ ಅಧ್ಯಕ್ಷರನ್ನು ಹೊಗಳುವ ಆ ಕಾರ್ಯಕ್ರಮದಲ್ಲಿ ಸುಮಾರು 20 ದೇಶಗಳ ಪ್ರತಿನಿಧಿಗಳು ನಾಯಕರು ಇದ್ದರು. ಮಜಾ ಅಂದರೆ ಗಾಜಾ ಶಾಂತಿ ಸಂಧಾನದ ಯಶಸ್ಸಿಗೆ ನಡೆದ ಕಾರ್ಯಕ್ರಮ ಇಸ್ರೇಲಿನ ಭಾಗೀದಾರಿಕೆ ಇಲ್ಲದೆ ಮುಗಿದು ಹೋಯಿತು. ಅಲ್ಲಿಗೆ ಇಸ್ರೇಲ್ ಪ್ರಧಾನಿ ಬಂದರೆ ನಾನು ಬರೋದಿಲ್ಲ ಅಂತ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಬೆದರಿಕೆ ಒಡ್ಡಿದ್ದು ಇಸ್ರೇಲಿನ ಪ್ರಧಾನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗದ ಹಾಗೆ ತಡೀತು. ಇನ್ನು ಅಲ್ಲಿಗೆ ಬಂದಿದ್ದ ಇಸ್ಲಾಮಿಕ್ ದೇಶಗಳ ನಾಯಕರು ಒಬ್ಬರನ್ನ ಮೀರಿಸೋ ಹಾಗೆ ಮತ್ತೊಬ್ಬರು ಟ್ರಂಪ್ಗೆ ಜೈಕಾರ ಹಾಕಿ ಅಲ್ಲಿಂದ ಹೋದರು. ಅವರಿದನ್ನೆಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ವಾರ ಕೂಡ ಆಗಿಲ್ಲ. ಆಗಲೇ ಗಾಜಾದಲ್ಲಿ ಮತ್ತೆ ಮಿಸೈಲು ಹಾಗೂ ಶೆಲ್ಲುಗಳು ಬೀಳ್ತಾ ಇವೆ. ಅಲ್ಲಿನ ಆಸ್ಪತ್ರೆಗಳು ತುಂಬುತ್ತಾ ಇವೆ. ಜನ ಹಸಿವು ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಅಲ್ಲಾದ ಸಂಧಾನದ ಮೊದಲ ಹಂತ ಇದೆಯಲ್ಲ, ಅದರ ಪ್ರಕಾರ ಎರಡೂ ದೇಶಗಳು ತಮ್ಮ ಬಳಿ ಇರುವ ಒತ್ತೆಯಾಳುಗಳನ್ನು ಬಂದಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಇತ್ತು. ಅದರಂತೆ 20 ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡಿತು. ಸಾವಿಗೀಡಾದ ಇನ್ನೂ 28 ಒತ್ತೆಯಾಳುಗಳ ದೇಹಗಳನ್ನು ಇಸ್ರೇಲಿಗೆ ಹಮಾಸ್ ಹಸ್ತಾಂತರ ಮಾಡಬೇಕಿತ್ತು. ಆದರೆ ಅದು ಆಗಲಿಲ್ಲ. ಇನ್ನು ಕೊಟ್ಟ 4 ದೇಹಗಳ ಪೈಕಿ ಒಂದು ಒತ್ತೆಯಾಳಿನ ದೇಹ ಅಲ್ಲ ಅಂತ ಇಸ್ರೇಲ್ ಹೇಳಿತು. ಅಲ್ಲಿಗೆ ಸಂಧಾನದ ಮೊದಲ ಸೂತ್ರವನ್ನು ಹಮಾಸ್ ಪಾಲಿಸಲಿಲ್ಲ. ಇನ್ನು ಇಸ್ರೇಲ್ ಗಾಜಾಗೆ ಹೋಗೋ ಪರಿಹಾರ ಸಾಮಗ್ರಿಗಳನ್ನು ತಡಿಬಾರ್ದು ಅಂತ ಆ ಸೂತ್ರದಲ್ಲಿತ್ತು. ಆದರೆ ಯಾವಾಗ ಇವರು ಒತ್ತೆಯಾಳುಗಳ ಅಷ್ಟು ಹೆಣಗಳನ್ನು ಕೊಡದೆ ಮೋಸ ಮಾಡಿದ್ರೋ ಇಸ್ರೇಲ್ ಕೂಡ ನಾವು ಪರಿಹಾರ ಸಾಮಗ್ರಿಗಳನ್ನು ಚೆಕ್ ಮಾಡಿಬಿಡ್ತೀವಿ ಅಂತ ಹೇಳ್ತು. ಅಲ್ಲಿಗೆ ರಫಾ ಗಡಿಯಿಂದ ಹೋಗ್ತಾ ಇದ್ದ ಪರಿಹಾರ ಗಾಜಾನ ತಲುಪೋದು ವಿಳಂಬ ಆಯಿತು. ಅದಕ್ಕೆ ತಡೆ ಬೀಳೋದಕ್ಕೆ ಶುರುವಾಯಿತು. ಗಾಜಾದಲ್ಲಿ ಯಥಾ ಪ್ರಕಾರ ಹಸಿವಿನ ಆಕ್ರಂದನಗಳು ಆರಂಭ ಆದವು. ಇನ್ನು ಈ ಸಂಧಾನದ ನಂತರ ಹಮಾಸ್ ಆಯುಧಗಳನ್ನು ಕೆಳಗಿಟ್ಟು ಶರಣಾಗಬೇಕು ಅಥವಾ ಗಾಜಾ ಬಿಟ್ಟು ಓಡಿ ಹೋಗಬೇಕು. ಅಲ್ಲಿ ಆಯುಧ ಹಿಡಿದ ಹಮಾಸ್ ಇರಬಾರದು ಅಂತ ಹೇಳಲಾಗಿತ್ತು. ಆದರೆ ಕದನ ವಿರಾಮಕ್ಕೆ ಸಹಿ ಬಿದ್ದ ಬೆನ್ನಲ್ಲೇ ಬಿಲಗಳಲ್ಲಿ ಅಡಗಿದ್ದ ಎಲ್ಲ ಹಮಾಸ್ ಉಗ್ರರು ಹೊರಗೆ ಬಂದರು, ಆಯುಧಗಳ ಜೊತೆ ಕಾಣಿಸ್ಕೊಂಡ್ರು. ಅಷ್ಟೇ ಅಲ್ಲ, ಗಾಜಾದಲ್ಲಿ ಡಾಗ್ಮಶ್ ಬುಡಕಟ್ಟಿನ ಜನರನ್ನ ನಡುಬೀದಿಯಲ್ಲಿ ಕೂಡಿಸಿ ಹಮಾಸ್ ಗುಂಡಿಟ್ಟು ಕೊಂದು ಹಾಕ್ತು. ಅವರು ಹಮಾಸ್ ಮತ್ತು ಇಸ್ರೇಲ್ ಸಂಘರ್ಷದ ಸಮಯದಲ್ಲಿ ಇಸ್ರೇಲಿಗೆ ಸಹಾಯ ಮಾಡಿದ್ರು ಅನ್ನೋ ಆರೋಪವನ್ನು ಹೊರಿಸಿ ಹಮಾಸ್ ತನ್ನ ರಾಜಕೀಯ ವಿರೋಧಿಗಳನ್ನು ಕೊಲ್ಲೋದಕ್ಕೆ ಶುರು ಮಾಡ್ತು. ಈ ಮೂಲಕ ನಾವು ಗಾಜಾ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಆಯುಧಗಳನ್ನು ಕೂಡ ಕೆಳಗಿಡೋದಿಲ್ಲ, ಶರಣಾಗೋ ಮಾತೇ ಇಲ್ಲ ಅನ್ನೋ ಸಂದೇಶವನ್ನು ಹಮಾಸ್ ಕೊಡ್ತು. ಹೀಗೆ ಸಂಧಾನದ ಮೊದಲ ಹಂತದಲ್ಲಿನ ನಿಯಮಗಳು ಯಾವನ್ನು ಹಮಾಸ್ ಪಾಲನೆ ಮಾಡ್ತಾ ಇಲ್ಲ ಅಂತ ಇಸ್ರೇಲ್ ಆರೋಪ ಮಾಡ್ತಾ ಬಂತು. ಈ ನಡುವೆ ಭಾನುವಾರ ದಕ್ಷಿಣ ಗಾಜಾದಲ್ಲಿ ಅಂದರೆ ರಫಾ ಸಮೀಪ ಇಸ್ರೇಲಿ ಪಡೆಗಳ ಮೇಲೆ ಹಮಾಸ್ ಆಂಟಿ ಟ್ಯಾಂಕ್ ಮಿಸೈಲ್ ಬಳಸಿ ದಾಳಿ ಮಾಡ್ತು. ಜೊತೆಗೆ ಇಸ್ರೇಲಿ ಸೈನಿಕರ ವಿರುದ್ಧ ಹಮಾಸ್ ಗುಂಡಿನ ದಾಳಿಯನ್ನು ಮಾಡ್ತು. ಈ ಅಚಾನಕ್ ದಾಳಿಯಲ್ಲಿ 2 ಇಸ್ರೇಲಿ ಸೈನಿಕರು ಸಾವಿಗೀಡಾದರು. ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಹಮಾಸ್ ಮೇಲೆ ಏರಿಯಲ್ ದಾಳಿಗಳು ಹಾಗೂ ಟ್ಯಾಂಕ್ಗಳಿಂದ ದಾಳಿ ಮಾಡೋದಕ್ಕೆ ಶುರು ಮಾಡ್ತು. ಇಲ್ಲಿ ನಾವು ಕೇವಲ ಹಮಾಸ್ ಅಡ್ಡೆಗಳ ಮೇಲೆ ಮಾತ್ರ ದಾಳಿ ಮಾಡಿದ್ವಿ ಅಂತ ಇಸ್ರೇಲ್ ಹೇಳ್ಕೊಳ್ಳುತ್ತೆ. ಆದರೆ ಗಾಜಾದಲ್ಲಿ ಪ್ರತ್ಯೇಕವಾಗಿ ಹಮಾಸ್ ಅಡ್ಡೆಗಳು ಅಂತ ಯಾವೂ ಇದ್ದ ಹಾಗಿಲ್ಲ. ಜನವಸತಿಯ ನಡುವೆನೇ ಹಮಾಸ್ ಕೂಡ ಇದೆ. ಅಲ್ಲಿನ ಆಸ್ಪತ್ರೆಗಳ ಅಡಿಯಲ್ಲಿ, ಆಸ್ಪತ್ರೆ ಕಾಂಪೌಂಡ್ನ ಒಳಗೆ, ಶಾಲಾ ಕಟ್ಟಡಗಳ ಸಮೀಪ, ನಿರಾಶ್ರಿತರ ಕ್ಯಾಂಪುಗಳ ಮಧ್ಯದಲ್ಲಿ ಹಮಾಸ್ ನೆಲೆಗಳಿವೆ, ಆಯುಧಗಳ ದಾಸ್ತಾನುಗಳಿವೆ. ಅವುಗಳ ಮೇಲೆ ದಾಳಿ ಮಾಡಿದರೆ ಬರೀ ಹಮಾಸ್ ಮಾತ್ರ ಸಾಯುತ್ತೆ ಅಂತಲ್ಲ, ನಾಗರಿಕರ ಸಾವು ನೋವು ಕೂಡ ಅಲ್ಲುಂಟಾಗುತ್ತೆ. ಇಷ್ಟು ದಿನ ಆಗಿದ್ದು ಅದೇ, ಈಗ ಮತ್ತೆ ಆಗ್ತಾ ಇರೋದು ಕೂಡ ಅದೇನೆ. ಇಲ್ಲಿ ಇಸ್ರೇಲ್ ನಡೆಸಿದ ದಾಳಿಲಿ ಸುಮಾರು 45 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಗಾಜಾದ ಆಡಳಿತ ಹೇಳ್ತಾ ಇದೆ. ಇನ್ನು ಅಲ್ ಜಜೀರಾ ಕದನ ವಿರಾಮ ಒಪ್ಪಂದದ ನಂತರ ಇದುವರೆಗೆ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ 97 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ವರದಿ ಮಾಡಿದೆ. ಗೆಳೆಯರೆ,
ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿ ನೆಲೆಸೋ ಹಾಗೆ ಮಾಡೋ ಒಪ್ಪಂದ ಇದು ಅಂತ ಟ್ರಂಪ್ ಹೇಳಿದರು. ಆದರೆ ಅಲ್ಲಿ ಶಾಶ್ವತ ಶಾಂತಿ ಅನ್ನೋದು ನೆಲೆಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಬಗ್ಗೆ ನಾವು ಮೊದಲು ನೋಡಬೇಕಾಗತ್ತೆ. ಇದು ದೇಶಗಳ ನಡುವಿನ ಯುದ್ಧ ಅಲ್ಲ. ಅಕಸ್ಮಾತ್ ಹಾಗೇನಾದರೂ ಆದರೆ ಅದನ್ನು ನಿಲ್ಲಿಸೋದಕ್ಕೊಂದಷ್ಟು ದಾರಿಗಳಿರುತ್ತವೆ. ಇಲ್ಲಿ ಅಂಥದ್ದೇನು ಯಾಕಿಲ್ಲ ಅಂದರೆ ಇದು ಮತದ ಕಾರಣಕ್ಕೆ ನಡೀತಿರೋ ಯುದ್ಧ. ಇದು ಇಸ್ಲಾಂ ಹಾಗೂ ಯಹೂದ್ಯರ ನಡುವೆ ಉಂಟಾಗ್ತಾ ಇರೋ ಸಂಘರ್ಷ ಅಷ್ಟೇನಾ? ಇದು ಅಲ್ಲ. ಮಧ್ಯಪ್ರಾಚ್ಯದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಇಸ್ರೇಲ್ ಹಾಗೂ ಗಾಜಾದಿಂದ ಸಾಕಷ್ಟು ದೂರದಲ್ಲಿ ಕುಳಿತ ಇರಾನ್ ಈ ಸಂಘರ್ಷದ ಹಿಂದೆ ನಿಂತಿದೆ. ಅವರಿಗೆ ಅವರದ್ದೇ ಆದ ಅಜೆಂಡಾಗಳಿವೆ. ಮಧ್ಯಪ್ರಾಚ್ಯ ಶಾಂತ ಆಗಬಾರದು ಅನ್ನೋ ಇರಾದೆಯಲ್ಲಿದೆ. ಶಿಯಾ ಸುನ್ನಿಗಳ ನಡುವಿನ ಸಂಘರ್ಷ ಕೂಡ ಗಾಜಾದಲ್ಲಿ ಪ್ಯಾಲೆಸ್ತೀನ್ ಮತ್ತು ಯಹೂದ್ಯರ ಸಂಘರ್ಷಕ್ಕೆ ಪೆಟ್ರೋಲ್ ಸುರಿಯುತ್ತೆ. ಸುನ್ನಿ ದೇಶಗಳು ಇಸ್ರೇಲ್ ಜೊತೆ ಯಾವತ್ತಿಗೂ ಸಂಬಂಧ ಸುಧಾರಣೆ ಮಾಡಿಕೊಳ್ಳದ ಹಾಗೆ ಇರಾನ್ನಲ್ಲಿ ನೋಡ್ತಾ ಇದೆ. ಅಷ್ಟೇ ಅಲ್ಲ, ಅಮೆರಿಕಾದ ಗಮನ ಕೂಡ ಇಸ್ರೇಲ್ ಮೇಲೆ ಕೇಂದ್ರೀಕೃತವಾಗುವ ಹಾಗೆ ನೋಡ್ಕೋಬೇಕು ಅನ್ನೋ ಇರಾದೆನೂ ಅಲ್ಲಿದೆ. ಇನ್ನು ಗಾಜಾ ಸಂಘರ್ಷ ಹಮಾಸ್ಗೆ ಸಾಕಷ್ಟು ಆದಾಯವನ್ನು ತಂದುಕೊಡ್ತಾ ಇದೆ. ಇಸ್ರೇಲ್ನ ಪ್ರಧಾನಿಯ ಕುರ್ಚಿಯನ್ನೂ ಉಳಿಸ್ತಾ ಇದೆ. ಹೀಗೆ ನಾನಾ ಕಾರಣಗಳು ಈ ಸಂಘರ್ಷವನ್ನು ಜೀವಂತವಾಗಿಡೋದಕ್ಕೆ ಅಲ್ಲಿವೆ. ಇನ್ನು ಕದನ ವಿರಾಮದ ಒಪ್ಪಂದ, ಅಲ್ಲಿ ಒಪ್ಪಂದಕ್ಕೆ ಇಸ್ರೇಲ್ ಹಾಗೂ ಹಮಾಸ್ ಸಹಿ ಮಾಡಿವೆ. ಕತಾರ್ ಹಾಗೂ ಈಜಿಪ್ಟ್ ಅಲ್ಲಿ ಕಾಜಿ ಪಾತ್ರವನ್ನು ವಹಿಸಿವೆ ಅನ್ನೋದು ನಿಜ. ಆದರೆ ಅಲ್ಲಿ ಶಾಂತಿ ನೆಲೆಸೋ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡಿದ್ದಾರೆ ಅಂದರೆ ಮಾನಿಟರಿಂಗ್ ಮಾಡೋದಕ್ಕೆ ಅಲ್ಲಿ ಯಾರನ್ನು ನೇಮಕ ಮಾಡಲಾಗಿದೆ? ಯಾರೂ ಇಲ್ಲ. ಹಾಗೆ ಈಗ ಸಂಘರ್ಷ ಮತ್ತೆ ಶುರುವಾಗೋದಕ್ಕೆ ಇಸ್ರೇಲೇ ಕಾರಣ ಅಂತ ಹಮಾಸ್ ಹೇಳುತ್ತೆ. ಹಮಾಸ್ ರಾಕೆಟ್ ದಾಳಿ ಮಾಡ್ತು, ನಮ್ಮ ಸೈನಿಕರನ್ನು ಕೊಂದು ಹಾಕ್ತು, ಅದಕ್ಕೆ ನಾವು ದಾಳಿ ಮಾಡಿದ್ದು ಅಂತ ಇಸ್ರೇಲ್ ಹೇಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಮೊದಲು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದು ಯಾರು ಅನ್ನೋದನ್ನು ತೀರ್ಮಾನ ಮಾಡೋದು, ಅದನ್ನು ಸರಿಪಡಿಸೋದು ಯಾರು? ಅದಕ್ಕೂ ಯಾರೂ ಅಲ್ಲಿಲ್ಲ. ಇದೊಂಥರ ಮಾನಿಟರಿಂಗ್ ವ್ಯವಸ್ಥೆ ಇಲ್ಲದ ಕದನ ವಿರಾಮದ ಒಪ್ಪಂದ. ಇನ್ನು ಹಮಾಸ್ ಗಾಜಾದಲ್ಲಿನ ರಾಜಕೀಯ ಅಧಿಕಾರವನ್ನು ಯಾವತ್ತಿಗೂ ಬಿಟ್ಟುಕೊಡೋದಿಲ್ಲ. ಅವರ ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಆಗೋದಕ್ಕೆ ಅಲ್ಲಿ ಇರಾನ್ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಈಗಲೂ ನೋಡಿ, ಹಮಾಸ್ ಜೊತೆ ಕದನ ವಿರಾಮಕ್ಕೆ ಸಹಿ ಬಿದ್ದು ಕೂಡಲೇ ಲೆಬನಾನ್ ಕಡೆಯಿಂದ ಹೆಜಬುಲ್ಲಾಗಳ ಪ್ರೊವೊಕೇಷನ್ ಶುರುವಾಗಿದೆ. ಇಸ್ರೇಲ್ ಹೆಜಬುಲ್ಲಾಗಳ ಮೇಲೆ ದಾಳಿಯನ್ನು ಮಾಡಿದೆ. ಇದು ಇಸ್ರೇಲಿನ ಗಮನವನ್ನು ಲೆಬನಾನ್ ಕಡೆಗೆ ತಿರುಗಿಸಿ ಹಮಾಸ್ಗೆ ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ಸಮಯ ಹಾಗೂ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೊಂದು ದಿಕ್ಕು ತೋರಿಸೋ ಪ್ರಯತ್ನ. ಸೊ ಇಲ್ಲಿ ಹಮಾಸ್ ಸುಮ್ಮನಾಗೋದಿಲ್ಲ. ಇನ್ನು ಈ ಸಂಧಾನ ಹಾಗೂ ಕದನ ವಿರಾಮ ಅನ್ನೋದು ಒತ್ತೆಯಾಳುಗಳನ್ನು ಬಿಡಿಸ್ಕೊಳ್ಳೋವರೆಗೆ ಮಾತ್ರ ಅನ್ನೋದು ಇಸ್ರೇಲಿಗೆ ಗೊತ್ತಿದೆ. ಯಾಕೆಂದರೆ ಹಮಾಸ್ ಜೊತೆ ಇಷ್ಟು ವರ್ಷ ಕಾದಾಡಿ ಈಗ ಸಂಧಾನ ಮಾಡ್ಕೊಂಡು ಗಾಜಾನವರಿಗೆ ಬಿಟ್ಟುಕೊಟ್ಟು ಬಂದರೆ ನೆತನ್ಯಾಹುನ ಇಸ್ರೇಲಿನ ಕಟ್ಟರ್ ಬಲಪಂಥೀಯರು ಕ್ಷಮಿಸೋದಿಲ್ಲ. ಹೀಗಿರುವಾಗ ಅಲ್ಲಿ ಶಾಂತಿ ಅನ್ನೋದು ಹೇಗೆ ತಾನೇ ನೆಲೆಸೋದಕ್ಕೆ ಸಾಧ್ಯ? ಮತ್ತೆ ಇಸ್ರೇಲ್ ಹಾಗೂ ಗಾಜಾ ನಡುವೆ ಸಂಘರ್ಷ ಶುರುವಾಗ್ತಾ ಇದೆ. ಆದರೆ ಇದನ್ನು ಶಾಂತಿದೂತ ಟ್ರಂಪ್ ಸಂಪೂರ್ಣವಾಗಿ ಒಪ್ಪುತ್ತಾ ಇಲ್ಲ. ಮೊನ್ನೆ ದಾಗ್ಮುಷ್ಗಳನ್ನು ಹಮಾಸ್ ಕೊಂದಾಗ ಟ್ರಂಪ್ ಕಠಿಣ ಮಾತುಗಳಲ್ಲಿ ಹಮಾಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇಷ್ಟಕ್ಕೂ ಟ್ರಂಪ್ಗಾದರೂ ಈ ಸಂಘರ್ಷ ಮುಗಿಯೋದು ಯಾಕೆ ಬೇಕು ಹೇಳಿ? ಅಲ್ಲಿ ಯುದ್ಧ ನಡೆದ್ರೇನೆ ಅಮೆರಿಕಾದ ಆಯುಧಗಳು ಮಾರಾಟ ಆಗೋದು. ಇಸ್ರೇಲ್ ಉರಿ ಅಂತಿದ್ರೇನೆ ಮಧ್ಯಪ್ರಾಚ್ಯದ ತೈಲ ಸಂಪದ್ಭರಿತ ದೇಶಗಳು ಅಮೆರಿಕಾದ ಮಾತು ಕೇಳೋದು. ಈಗಲೂ ಅಷ್ಟೇ. ಗಾಜಾ ಇಸ್ರೇಲ್ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಹೇಳಿದ್ದನ್ನು ಒಂದ್ಸರಿ ಕೇಳಿಸ್ಕೊಂಡು ಬಿಡಿ. ಎಲ್ಲಿ ದಾಳಿ, ಯಾವ ದಾಳಿ ಅಂತ ಕೇಳ್ತಾರೆ ಟ್ರಂಪ್. ಅದರ ಬಗ್ಗೆ ತಮಗೆ ಮಾಹಿತಿನೇ ಇಲ್ಲ ಅನ್ನೋ ಥರ ಉತ್ತರ ಕೊಡ್ತಾರೆ. ಸೊ ಇದು ಇಷ್ಟಕ್ಕೆ ಮುಗಿಯೋದಲ್ಲ ಅನ್ನೋದು ಇಸ್ರೇಲ್ಗೂ ಗೊತ್ತಿದೆ, ಹಮಾಸ್ಗೂ ಗೊತ್ತಿದೆ. ಅಮೆರಿಕಾಗಂತೂ ಇದು ಮುಗಿಯೋದು ಬೇಕಾಗೇ ಇಲ್ಲ. ಇದು ಗೆಳೆಯರೆ, ಮತ್ತೆ ಶುರುವಾಗ್ತಾ ಇರೋ ಇಸ್ರೇಲ್ ಹಮಾಸ್ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.